Hi, hello, welcome to SS Technology. In this video, ನಾವು ಏನು ಕಲಿತೀವಪ್ಪ ಅಂದರೆ ಹ್ಯೂಮನ್ ಫಾಲೋವಿಂಗ್ ರೋಬೋಟ್ ಅಂದರೆ ಮನುಷ್ಯರನ್ನು ಫಾಲೋ ಮಾಡೋ ರೋಬೋಟ್. ಅಂದರೆ ಅದನ್ನು ಹೇಗೆ ಮಾಡ್ತೀವಿ ಅಂದರೆ ನಾವು ಯೂಸಿಂಗ್ IR ಸೆನ್ಸರ್. ಇದಕ್ಕೆ ನಾವು ಯಾವುದೇ ಕೋಡ್ ಬಳಸಲ್ಲ ಅಥವಾ ಯಾವುದೇ ರೀತಿ ನಮಗೆ ಸಾಫ್ಟ್ವೇರ್ ಲ್ಯಾಂಗ್ವೇಜ್ ಬೇಕು, ಲ್ಯಾಂಗ್ವೇಜು C++ ಈ ಥರ ಯಾವುದೇ ಲ್ಯಾಂಗ್ವೇಜ್ ಬೇಡ. ಈ ಯಾವುದೇ ಲ್ಯಾಂಗ್ವೇಜ್ ಇಲ್ಲದೇ ಈ ಪ್ರಾಜೆಕ್ಟನ್ನು ಹೇಗೆ ಮಾಡೋದು, ಹ್ಯೂಮನ್ ಫಾಲೋವಿಂಗ್ ರೋಬೋಟ್ ಅಂತ ಹೇಳ್ತೀನಿ ನೋಡಿ. ಸಿ ದಿಸ್ ಈಸ್ ಅವರ್ ಹ್ಯೂಮನ್ ಫಾಲೋವಿಂಗ್ ರೋಬೋಟ್. ಓಕೆ, ಸಿ ನಾವು ಏನು ಯೂಸ್ ಮಾಡಿದೇವೆ ಅಂದರೆ IR ಸೆನ್ಸರ್, ರಿಲೇ, DC ಮೋಟಾರ್ ಆ್ಯಂಡ್ ಪವರ್ ಸಪ್ಲೈ ಫಾರ್ ದ ಬ್ಯಾಟ್ರೀಸ್. ಇದನ್ನೆಲ್ಲ ಯೂಸ್ ಮಾಡ್ಕೊಂಡು ಏನು ಮಾಡಿದ್ದೇವೆ, ನಾವು ಹ್ಯೂಮನ್ ಫಾಲೋವಿಂಗ್ ರೋಬೋಟ್ ಮಾಡಿದ್ವಿ. ಹೇಗಂದ್ರೆ ಇದು ನಮ್ಮದು IR ಸೆನ್ಸರಿಂದ ಏನು ಮಾಡುತ್ತೆ, ಸೆನ್ಸ್ ಮಾಡಿ ಇದೇನು ಮಾಡುತ್ತೆ, ಸಿಗ್ನಲನ್ನು ಏನು ಮಾಡುತ್ತೆ, ರಿಲೇಗೆ ಟ್ರಾನ್ಸ್ಫರ್ ಮಾಡುತ್ತೆ. ಆ ರಿಲೇ ಏನು ಮಾಡುತ್ತೆ, ಅದು ಲೋ ಪವರ್ ಇದ್ದ ಸಿಗ್ನಲನ್ನು ಇಲ್ಲಿ ಎಕ್ಸ್ಟ್ರಾ ಪವರ್ ಸಪ್ಲೈ ತೊಗೊಂಡು ಆ ಸಿಗ್ನಲನ್ನು ಏನು ಮಾಡುತ್ತೆ, DC ಮೋಟರ್ ಸಪ್ಲೈ ಮಾಡುತ್ತೆ. ಆಮೇಲೆ ಆವಾಗ ಏನಾಗುತ್ತೆ, ನಮ್ಮ DC ಮೋಟರು ಪವರ್ ಸಪ್ಲೈ ಏನಾಗುತ್ತೆ, ವರ್ಕ್ ಆಗುತ್ತೆ. ಸೊ ದ್ಯಾಟ್ಸ್ ವೈ IR ಸೆನ್ಸರನ್ನು 3 ಪಿನ್ಸ್ ಅಂದರೆ IR ಸೆನ್ಸರ್ VCC ಗ್ರೌಂಡನ್ನು ಏನು ಮಾಡ್ತೇವೆ, ಡೈರೆಕ್ಟಾಗಿ ಪವರ್ ಸಪ್ಲೈಗೆ ಕನೆಕ್ಟ್ ಮಾಡಿ, ಆಮೇಲೆ IR ಸೆನ್ಸರ್ ಔಟ್ಪುಟ್ಟನ್ನು ಏನು ಮಾಡೋದು, ರಿಲೇ ಇನ್ಪುಟ್ಟಿಗೆ ಕೊಡಬೇಕು. IR ಸೆನ್ಸರ್ ಔಟ್ಪುಟ್ಟನ್ನು ಏನು ಮಾಡಬೇಕು, ರಿಲೇ ಇನ್ಪುಟ್ಟಿಗೆ ಕೊಡಬೇಕು. ಆಮೇಲೆ ರಿಲೇ ಇನ್ಪುಟ್ಟಿಗೆ ಕೊಟ್ಟರೆ ಆಮೇಲೆ ಪವರ್ ಸಪ್ಲೈ ಕನೆಕ್ಟ್ ಮಾಡಬೇಕು. ಈ ಕಡೆ ಏನು ಬರುತ್ತೆ, ಒಂದು ಕಾಮನ್ ಬರುತ್ತೆ, ಇನ್ನೊಂದು ಪವರ್ ಸಪ್ಲೈಗೆ ಬರುತ್ತೆ. ಈ ರಿಲೇಲಿ ಒಂದು ಕಾಮನ್ ಬರುತ್ತೆ, ಒಂದು ಪವರ್ ಸಪ್ಲೈ ಬರುತ್ತೆ. ಪವರ್ ಸಪ್ಲೈನ ಏನು ಮಾಡಬೇಕು, ಬ್ಯಾಟ್ರಿ ಪವರ್ ಸಪ್ಲೈ, ಎಕ್ಸ್ಟ್ರಾ ಪವರ್ ಸಪ್ಲೈ ತೊಗೊಂಡ್ರೆ ಆಮೇಲೆ ಹಿಂದೆ ಅದಾದಮೇಲೆ ನಮ್ಮದು DC ಮೋಟರ್, 2 DC ಮೋಟರನ್ನ ಯೂಸ್ ಮಾಡಿದ್ದೀವಿ. ಈಗ DC ಮೋಟರಲ್ಲಿ ಇದನ್ನು ಏನು ಮಾಡಬೇಕು, ಡೈರೆಕ್ಟಾಗಿ ಕನೆಕ್ಷನ್ ಎಲ್ಲಿ ಕೊಡಬೇಕಂದ್ರೆ ಪವರ್ ಸಪ್ಲೈ ಕೊಡಬೇಕು. ಪವರ್ ಸಪ್ಲೈ ಅಲ್ಲಿ ರಿಲೇಯಿಂದ ಏನು ಮಾಡಬೇಕು, ಒಂದು ನೆಗೆಟಿವ್ ಅನ್ನು ಪವರ್ ಸಪ್ಲೈ, ಆಮೇಲೆ ರಿಲೇಯಿಂದ ಬರೋ ಸಿಗ್ನಲನ್ನು ಈಗ ಕನೆಕ್ಟ್ ಮಾಡಿದರೆ ಅವಾಗ ನಮ್ಮದು ಈ ಹ್ಯೂಮನ್ ಫಾಲೋವಿಂಗ್ ರೋಬೋಟು ವರ್ಕ್ ಆಗುತ್ತೆ. ಅದು ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ ನೋಡಿ.